ಇನ್ಸ್ಟೆಂಟಾಗಿ ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಿಗಿನರ್ಸ್‌ಗೆ ಹೊಸದಾಗಿ ಮದುವೆ ಆಗಿರೋರಿಗೆ ತುಂಬ ಯೂಸ್‌ಫುಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಾಣಲೆಯಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್‌ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. 1 ಸ್ಪೂನ್ ಅಷ್ಟು ಧನಿಯಾ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಜೀರಿಗೆ 1/4 ಚಮಚ, ಕರಿಮೆಣಸು 1/4 ಚಮಚ ಇವುಗಳನ್ನೆಲ್ಲ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಇವು ಹುರಿದ್ಮೇಲೆ 1 ಚಮಚದಷ್ಟು ಎಳ್ಳು, ಬ್ಯಾಡಗಿ ಮೆಣಸಿನಕಾಯಿ ಒಂದು 2ರಿಂದ 3, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ, 1 ಕಪ್‌ನಷ್ಟು ಒಣ ಕೊಬ್ಬರಿ ತುರಿ ಮತ್ತೆ ಕರಿಬೇವು, ಒಂದು 10ರಿಂದ 15 ಎಲೆ ಇವುಗಳ್ನು ಹಾಕಿ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಿ, ಲಾಸ್ಟ್ ಇನ್ನೇನು ಆಫ್ ಮಾಡ್ಬೇಕು ಸ್ಟವ್ ಅಂದಾಗ 2 ಸ್ಪೂನ್ ಅಷ್ಟು ರೋಸ್ಟೆಡ್ ಕಡಲೆಕಾಯಿ ಬೀಜನೂ ಆಡ್ ಮಾಡಿ ಎಲ್ಲ ಫ್ರೈ ಮಾಡಿ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾಗಿರೋಂಥ ಇಂಗ್ರೀಡಿಯೆಂಟ್ಸ್‌ಗೆ 2 ಚಿಟಿಕೆಯಷ್ಟು ಅರಿಶಿನ ಪುಡಿ, 2 ಚಿಟಿಕೆಯಷ್ಟು ಇಂಗು 2 ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಈ ಥರ ಬ್ಲೆಂಡ್ ಮಾಡ್ಕೊಂಡು ಬನ್ನಿ. ನೀರು ಬೇಡ, ನಮಗೆ ಪೌಡರ್ ಫಾರ್ಮ್‌ಗೆ ಬೇಕಾಗಿರೋದು. ಇಲ್ಲಿ ನಾನು ಈಗಾಗಲೇ 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ರುಚಿಗೆ ಬೆಲ್ಲ ಹಾಕಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ಕಿವುಚಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಸಿಂಪಲ್ ಆಗಿ ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ಬಾಣಲಿ ಒಂದರಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಕರಿಬೇವು ಇವುಗಳನ್ನೆಲ್ಲ ಹಾಕಿ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಈ ಪುಳಿಯೋಗರೆ, ಚಿತ್ರಾನ್ನ, ಜೀರಾ ರೈಸ್ ಇಂಥದ್ರಲ್ಲೆಲ್ಲ ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ತುಂಬ ಇದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಕಿವುಚ್ಕೊಂಡಿದ್ದಂಥ ಹುಣಸೆ ಹಣ್ಣಿನ ರಸ ಏನಿತ್ತು ಅದು ಹಾಕಿ, ನಾವು ಮಿಕ್ಸಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಇನ್ಸ್ಟೆಂಟ್ ಪೌಡರ್, ಅದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈ ಗೊಜ್ಜು ನೀವು ಥಟ್ ಅಂತ ಮಾಡಿ ಪುಳಿಯೋಗರೆನ ಆಗಲೇ ಕಲ್ಸ್ಕೊಂಡು ತಿಂದರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಇಲ್ಲಪ್ಪ ಸೇವ್ ಮಾಡ್ಕೋಬೇಕು ನಾಳೆಗೆ, ನಾಳಿದ್ದಿಗೆ ಯಾರೋ ಬರ್ತಾರೆ ಮನೆಗೆ ಅನ್ನೋರು ಚೆನ್ನಾಗಿ ಏರ್‌ಟೈಟ್ ಕಂಟೈನರಲ್ಲಿ ಸೇವ್ ಮಾಡಿಕೊಂಡು ಆಚೆನೇ ಇಟ್ಕೋಬೋದು, ಫ್ರಿಜ್ಜಲ್ಲೂ ಇಟ್ಕೋಬೋದು. ಸೊ ಈಗ ಇದನ್ನು ತಟ್ಟೆ ಮುಚ್ಚಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದೀತಾ ಇದ್ರೆ ಒಂದು 2 ಸಲ ನೀವು ತಟ್ಟೆ ತೆಗೆದು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಕುದಿಬೇಕು, ಇನ್ನೂ ನೀರು ನೀರಾಗೆ ನಿಮ್ಗೆ ಅನ್ಸತ್ತೆ. ಇದು ಗೊಜ್ಜು ಕನ್ಸಿಸ್ಟೆನ್ಸಿ ಬರುತ್ತೆ ಆ್ಯಂಡ್ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಬರುತ್ತೆ. ಹಂಗಾದಾಗ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ, ಗೊಜ್ಜು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಇನ್ನೊಂದು ಸಲ ತಟ್ಟೆ ಮುಚ್ಚಿ ಇದನ್ನು ಬೇಯಿಸ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ. ಮೇಲೆ ನೋಡ್ಬೋದು ನೀವು ಎಣ್ಣೆ ಎಲ್ಲ ತೇಲ್ಕೊಂಡಿದೆ ಆ್ಯಂಡ್ ಕನ್ಸಿಸ್ಟೆನ್ಸಿನೂ ದಪ್ಪನಾಗಿದೆ. ಸೊ ಇಷ್ಟಾದರೆ ನಮಗೆ ಇನ್ಸ್ಟೆಂಟ್ ಪುಳಿಯೋಗರೆ ಗೊಜ್ಜು ರೆಡಿ ಆಗತ್ತೆ. ಈ ಗೊಜ್ಜುನ ನಾನು ಹೇಳ್ದಂಗೆ ನೀವು ಸೇವು ಸಹ ಮಾಡ್ಕೋಬೋದು. ನಾನಿಲ್ಲಿ ಇವತ್ತಿಗೆ ಒಂದು ಹೊತ್ತಿಗಾಗೋ ಅಷ್ಟೇನೆ ಮಾಡಿದ್ದೀನಿ. ಸೊ ಡೈರೆಕ್ಟಾಗಿ ಅನ್ನ ಹಾಕಿ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಅನ್ನ ಈಗಾಗಲೇ ಕುಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಬಗ್ಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಒಂದಷ್ಟು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಪುಳಿಯೋಗರೆ ಅಂದರೆ ಬಹಳಷ್ಟು ಜನಕ್ಕೆ ತುಂಬಾನೇ ಇಷ್ಟ. ಎಲ್ಲ ಹಬ್ಬಗಳಲ್ಲೂ ನಾವು ಮಾಡೇ ಮಾಡ್ತೀವಿ ಈ ಹಿಂದೂ ಫೆಸ್ಟಿವಲ್ಸಲ್ಲಿ. ಸೊ ಪುಳಿಯೋಗರೆ ಅಂದರೆ ಇಷ್ಟಪಡದೇ ಇರೋರು ತುಂಬ ಕಮ್ಮಿ ಜನ ಇರ್ತಾರೆ. ಅಂಥವ್ರಿಗೆ ಗೊಜ್ಜು ಮಾಡ್ಕೊಳಕ್ಕೆ ಬರಲ್ಲ, ಈಚೆಯಿಂದ ಪೌಡರ್ ತಂದು ಕಲಿಸ್ಕೊಂಡು ತಿಂತೀನಿ ಯಾವಾಗಲೂ ಅನ್ನೋರಿಗೆ ಇದು ಒಳ್ಳೆ ರೆಸಿಪಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಪುಳಿಯೋಗರೆ ಗೊಜ್ಜನ್ನ ಇನ್ಸ್ಟೆಂಟಾಗಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡಿ. ಇದನ್ನ ನಾನು ಯಾವ ರೀತಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪಕ್ಕದಲ್ಲಿ ಒಂದಷ್ಟು ಈರುಳ್ಳಿ, ಸೌತೆಕಾಯಿ ಮತ್ತು ಮೇಲೆ ಹಸಿಕಾಯಿ ತುರಿ. ಸೊ ಡೆಫಿನೆಟಾಗಿ ಟ್ರೈ ಮಾಡ್ತೀರಲ್ವಾ?